ಒಬ್ಬ ಮಿಡಲ್ ಕ್ಲಾಸ್ ಕುಟುಂಬದ ವ್ಯಕ್ತಿಗೆ ಅವನ ಜೀವನದಲ್ಲಿ ಒಂದು ಮನೆ ಕಟ್ಟಬೇಕು ಅನ್ನತಕ್ಕಂಥದ್ದು ಒಂದು ದೊಡ್ಡ ಕನಸಿರುತ್ತೆ. ಇವತ್ತು ಅಂಥದೇ ಒಂದು ಕನಸು ನನಗೆ ನನಸಾಗಿದೆ. ನಾನು ಒಂದು ಮನೆ ತಗೊಂಡಿದ್ದೀನಿ. ಬಂಧುಗಳೇ, ಈ ಮನೆ ಬಗ್ಗೆ ನನ್ನ ಸಣ್ಣ ಮನದಾಳದ ಮಾತನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತಾ ಇದೆ. ಇದು ಬರೀ ನನ್ನ ಕನಸಲ್ಲ, ನನ್ನ ಎಷ್ಟೋ ವರ್ಷಗಳ ಶ್ರಮ. ಹಳ್ಳಿಲಿ ದನ ಕಾಯ್ಕೊಂಡಿದ್ದವನು ಇಲ್ಲಿವರೆಗೂ ಬರಬೇಕಾದ್ರೆ ಅದೆಷ್ಟೋ ವರ್ಷಗಳ ತಗಂತು. ತಂದೆ ತಾಯಿಗೆ ಹೊರೆಯಾಗದೆ ಒಳ್ಳೆ ಮಗನಾಗಿ, ನಂಬಿಕೆ ಇಟ್ಟು ಹೆಣ್ಕೊಟ್ಟ ಅತ್ತೆ ಮಾವನಿಗೂ ಒಳ್ಳೆ ಜವಾಬ್ದಾರಿಯುತ ಅಳಿಯನಾಗಿ, ಯಾವುದೇ ದುರ್ಮಾರ್ಗದಲ್ಲಿ ಹಣ ಗಳಿಸದೆ ಕಷ್ಟಪಟ್ಟು ಸಂಪಾದಿಸಿದ ಹಣದಲ್ಲಿ ಕೊಂಡ ಮನೆ ಇದು. ಇಂದಿನಿಂದ ನನ್ನದು ಅಂತ ಒಂದು ವಿಳಾಸ ಈ ಮನೆ ಚಿಕ್ಕದಿರ್ಬೋದು, ಆದ್ರೆ ಶ್ರಮದಿಂದ ದೊರೆತ ಈ ಮನೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಷ್ಟು ಸಂತೋಷನ ನಮಗೆ ಕೊಟ್ಟಿದೆ. ಹಣ ಆಸ್ತಿಗೆ ಬೆಲೆ ಕೊಟ್ಟು ಸಂಬಂಧ ಸೃಷ್ಟಿಯಾಗೋ ಈ ಕಾಲದಲ್ಲಿ ನಾನು ಬಡವ ಅನ್ನೋದನ್ನು ಲೆಕ್ಕಿಸ್ತಾನೆ ನನ್ನ ಜೊತೆ ಸಪ್ತಪದಿ ತುಳಿದು ನನ್ನ ಜೀವನದ ಪ್ರಯಾಣದಲ್ಲಿ ನನ್ನ ಸಹಪಾಠಿಯಾಗಿ, ನನ್ನ ಅರ್ಧಾಂಗಿಯಾಗಿ, ನನ್ನ ಸ್ನೇಹಿತೆಯಾಗಿ, ಜೀವನದ ಸಂಗಾತಿಯಾಗಿರೋ ನನ್ನ ಮಡದಿಗೆ ಈ ಮನೆನ ನಾನು ಉಡುಗೊರೆಯಾಗಿ ಕೊಡ್ತಾ ಇದ್ದೀನಿ. ನನ್ನ ಮಡದಿ ಮತ್ತು ನನ್ನ ಮಗಳ ಮುಖದಲ್ಲಿರೋ ನಗುವೇ ನನಗೆ ಐಶ್ವರ್ಯ, ಅದೇ ನನ್ನ ಆಸ್ತಿ. ನಾನು ಬದುಕಿರೋವರೆಗೂ ಆ ನಗುವಿಗಾಗಿ ಬದುಕಬೇಕು ಅನ್ನೋದೇ ನನ್ನ ಆಸೆ. ಇದಿಷ್ಟು ನನ್ನ ಕನಸಿನ ಮನೆಯ ಮನದಾಳದ ಮಾತುಗಳು.